ಈ ವೇದಿಕೆ ಮೇಲೆ ಇರುವಂತಹ ನನ್ನ ಆತ್ಮೀಯ ಸ್ನೇಹಿತರು ಮತ್ತು KPL ಮನೂರು ಟೀಮಿನ ಓನರ್ ಆದಂಥ ಮೊಯ್ನಿ ಭಾವ ಸಹೋದರರೇ, ಹಾಗೂ ಯಾವತ್ತು ನಮ್ಮ ಅಧ್ಯಕ್ಷರು, ನಮ್ಮ ಟೀಮಿನ ಅಧ್ಯಕ್ಷರು ಶರಣ್ ಸರ್ ಅವರೇ, ಹಾಗೂ ನಮ್ಮ ಕ್ಯಾಪ್ಟನ್, ಯಾವತ್ತು ನಮ್ಮ ಕ್ಯಾಪ್ಟನ್ ಅಂತ ತರುಣ್ ಸುಧೀರ್ ತಮ್ಮ ಅವರೇ, ಮೇಘ್ನಾ ಗೌಕರ್ ಅವರೇ, ಹಾಗೂ ಅಮಿತ್ ಅವರೇ, ರೀನಾ ಅವರೇ, ಯಾಸಿನ್ ಬೈ ಅವರೇ, ಮತ್ತು ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಹಿರಿಯ ಪತ್ರಕರ್ತ ಮಿತ್ರರೇ, ಎಲ್ಲ ಆಟಗಾರರೇ, ಎಲ್ಲ ಹಿರಿಯರೇ, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ಏನು ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನಾನೇನೋ ಅಮಿತ್ ಅವರು, ಯಾಸಿನ್ ಬೈ ಅವರು ಪ್ಲೇಯರ್ ಆಗಿ ಕರೆದಾರಂತ ನಾವು ತಿಳಿದಿದ್ದೀನಿ. ಇಲ್ಲಿ ಬಂದ್ಮೇಲೆ ಇಲ್ಲ ಸರ್ ಒಂದೆರಡು ಮಾತಾಡಿ ಹೋಗ್ರಿ, ಆಟ ಆಡಕ್ಕೆ ಹುಡುಗರಿದಾರ ಅಂತ ಹೇಳಿದ್ರು. ಯಾಕೆ ನೀವೆಲ್ಲರೂ ನೋಡ್ತಾರೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟು ದಿನ ಟೆನ್ನಿಸ್ ಬಾಲ್ ಅಂದ್ರೆ ನಾವು ಹಳ್ಳಿಗೆ ಆಡ್ತಿದ್ದೀವಿ. ಏನು ಕ್ರಿಕೆಟ್ ಆಡ್ತಾ ಇರ್ತೀವಿ, ಯಾವ ಬಾಲು ಲೆದರ, ಬರ್ರಿ ಬರ್ರಿ ಅಂತಿದ್ರು. ಟೆನ್ನಿಸ್ ಆದ್ರೆ ಇವತ್ತು ಹೆಂಗಾಗಿದೆಯಪ್ಪ ಅಂದ್ರೆ ಲೆದರ್ಗಿನ್ನ ಸ್ವಲ್ಪ ಇರ್ರಿ ಅಂತ, ಟೆನ್ನಿಸ್ ಹಾರ್ಡ್ ಟೆನ್ನಿಸ್ ಅಂದ್ರೆ ಮೊದಲು ಬರ್ರಿ, ಹತ್ರ ಬರ್ರಿ ಅಂತ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಮ್ಮ ಈ ಸೌತ್ ಭಾರತ್ ಪ್ರೀಮಿಯರ್ ಲೀಗ್ಗೆ ಇವತ್ತ ಒಂದು ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಸಿಗ್ತಿದೆ ಅಂತ ತಪ್ಪಾಗಿ ಅನಿಸ್ತದೆ. ದಯವಿಟ್ಟು ತಾವೆಲ್ಲ ರಿಜಿಸ್ಟರ್ ಮಾಡಿಸಿ. ಈ ಟೂರ್ನಮೆಂಟ್ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಬಹಳ ಒಳ್ಳೆ ಎತ್ತರ ಸ್ಥಾನಕ್ಕೆ ಹೋದ್ರೆ ಎರಡೇ ಮಾತಿಲ್ಲ ಅಂತ ಅನಿಸ್ತದೆ. ಎಲ್ಲ ನಮ್ಮ ಆಟಗಾರರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ. ಇವತ್ತು ನೀವು ಇಡೀ ಕರ್ನಾಟಕ ತುಂಬಾ ಫೇಮಸ್ ಆಗ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ರಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೇನೆ. ಮತ್ತು ನಮ್ಮ ರಾಜೇಶ್ ಬಂದಿದ್ದಾರೆ, ನಮ್ಮ ರಾಜೇಶ್ ಬ್ರಹ್ಮವರು ಕರ್ನಾಟಕನ ಒಂದು ರೀತಿ ಕ್ರಿಕೆಟ್ ರಾಜ್ಯವನ್ನಾಗಿ ಮಾಡಿಬಿಟ್ಟಾರೆ. ದುಬೈನಲ್ಲಿ ಕರ್ಕೊಂಡು ಕ್ರಿಕೆಟ್ ಆಡಿಸಿದ್ರು, ಶ್ರೀಲಂಕಾದಾಗ ಆಡಿಸಿದ್ರು, ಎಲ್ಲ ಕಡೆ ಆಡಿಸಿದ್ರು. ಈಗ ನಮ್ಮ ಅರ್ಧ ಪಾಲಿಟಿಷಿಯನ್ ಇಂದ ಕ್ರಿಕೆಟಿಗೆ ಶಿಫ್ಟ್ ಮಾಡಿಬಿಟ್ಟಾರೆ. ಮೊನ್ನೆ ಯತ್ನಾಳ್ ಬಸನಗೌಡರು ಒಂದ್ ಕಡೆ ಮಾತಾಡಿ ಹೇಳ್ತಿದ್ರು, ಕ್ರೀಡಾಪಟುಗಳಾದಂತ ರಾಜು ಗೌಡ್ರೆ ಇವತ್ತು ಕ್ರಿಕೆಟ್ ಅಂದ್ರೆ ನಿಜಕ್ಕೂ ಬಹಳ ಖುಷಿ. ಎಲ್ಲಾ ಪಾಲಿಟಿಷಿಯನ್ಸ್ಗೆ ನೋಡ್ರಿ, ನಮಗೂ ಕ್ರಿಕೆಟ್ ಆಡೋಣ ಕೆಲವು ಜನ ಬೈತಿರ್ತಾರೆ, ಏನಪ್ಪ ಇವ್ರು ಪಾಲಿಟಿಷಿಯನ್ ಆಗಿ ಕ್ರಿಕೆಟ್ ಆಡ್ತಾರ ಅಂತ. ಪಾಲಿಟಿಷಿಯನ್ ಆಗಿ ಇಸ್ಪಟ್ ಆಡಿದ್ರು ಬೈಯಂಗಿಲ್ಲ, ಕುಡಿದ್ರು ಬೈಯಂಗಿಲ್ಲ, ಕ್ರಿಕೆಟ್ ಆಡಕ್ ಹೋದ್ರು ಬೈತಾರೆ. ನಾವು ಬೇಕಾದವ್ರು ಬೈರಿ. ಯಾಕಂದ್ರೆ ಇದೇ ಕ್ರಿಕೆಟು, ಇದೇ ಬ್ಯಾಟ್ ಬಾಲು. ಇವತ್ತು ರಾಜುಗೌಡ ಕರ್ನಾಟಕದಾಗ ಏನಾದ್ರೂ ಪರಿಚಯ ಮಾಡಿದ್ರ ಇದೇ ಬ್ಯಾಟ್ ಬಾಲು. ರಾಜುಗೌಡ MLA ಆಗಕ್ಕೂ ಕ್ರಿಕೆಟೇ ಕಾರಣ, ರಾಜುಗೌಡ ಮಿನಿಸ್ಟರ್ ಆಗಕ್ಕೂ ಕ್ರಿಕೆಟೇ ಕಾರಣ. ಇವತ್ತು ಜೀವನದಲ್ಲಿ ನನಗೆ ಕ್ರಿಕೆಟ್ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ. ಹಾಗಾಗಿ ನಿಮ್ನೆಲ್ಲ ನೋಡಿದ್ರು ನನಗೆ ಬಹಳ ಖುಷಿ ಆಗ್ತದೆ. ನಮ್ಮ ತಮ್ಮ ಬಂದಿದ ಅವನ ಒಂದು ಕೈ ಇಲ್ಲ, ಎಕ್ಸ್ಟೆಂಟ್ ಅಲ್ಲಿ ಚಿಕ್ಕ ಮಗು ಇದ್ದಾಗ ಕೈ ಇದಾಯ್ತು, ಇಂಡಿಯಾ ಕಾರ್ಡ್ ಮತ್ತು ಕರ್ನಾಟಕ ಮೊನ್ನೆ ಹೈದರಾಬಾದ್ ಮ್ಯಾಚ್ ಇತ್ತು. ನಮ್ಮ CCL ಟೀಮ್ ಅವರಿಗೆ ಬೌಲಿಂಗ್ ಮಾಡಕತ್ತ. ನಮ್ಮ CCL ಟೀಮ್ ಸ್ಟಾರ್ ಬ್ಯಾಟ್ಸ್ಮನ್ ಇವನು ಬರೋದ್ ನೋಡಿ ಒಂದ್ ಕೈ ಇಲ್ಲಲ್ಲ ಅಂತ ಲೈಟ್ ಆಗಿ ತಗೊಂಡ್ ಆಡಕ್ ಹೋದ. ಮರ್ದಿನ ನನಗೆ ತೋರಿಸಿದ, ಒಳ್ಳೆ ಟ್ಯಾಟೋ ಆಗಿದ್ವಿ ಅವ್ನ ತೊಡಿ. ಇಷ್ಟು ಫಾಸ್ಟ್ ಬಾಲ್ ಮಾಡಿದ ಅವನಿಗೆ ಹೇಳ್ಬೇಕು, ಅಣ್ಣ ನಿಮ್ ಹುಡುಗ ನೋಡೋಣ ನನಗೆ ಹೆಂಗ್ ಬೆಟ್ ಮಾಡ್ಯಾನ ಅಂತಂದ್ರೆ. ಅದಕ್ಕೆ ನಮ್ಮ ಹುಡುಗರಿಗೆ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಪ್ಪ, ಅಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಅದೇ ತರ ಟೆನ್ನಿಸ್ ಬಾಲ್ ಬಹಳ ಚೆನ್ನಾಗಿ ಆಡ್ತಾರೆ. ಇದೇ ತರ ನಿಮ್ಗೊಂದು ಒಳ್ಳೆ ಅವಕಾಶ ನಮ್ಮ ಅಮಿತ್ ಅವರು, ಯಾಸಿನ್ ಬೈ ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನ ಸದುಪಯೋಗ ಮಾಡ್ತಾರೆ. ನಾವು ISPL ನಮ್ಮ ಹುಡುಗರು ಆಡ್ಬೇಕಂತ ಬಹಳಷ್ಟು ನೋಡೋಕೆ ಆಸೆ ಇತ್ತು, ಹುಡುಗಿ ಆಡ್ತಿದ್ವಿ, ಆದ್ರೆ ಯಾರು ಅಲ್ಲಿ ಸಿಗ್ತಿದಿಲ್ಲ. ಇವತ್ತು ನಮ್ಮ ಹುಡುಗರು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಒಟ್ಟು ಕರ್ನಾಟಕ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾ ರಾಜ್ಯದಿಂದ 8 ತಂಡಗಳು ಬರ್ತವೆ. ಮತ್ತು ನಮ್ಮ ಭಾರತ, ದಕ್ಷಿಣ ಭಾರತದವರು ಏನು ದುಬೈ, ಕುವೈತ್ ಅಲ್ಲಿ ಜಗತ್ತಿನಲ್ಲಿ ಯಾವ ಮೂಲೆಯಿಂದ ಅಲ್ಲಿಂದ 4 ತಂಡಗಳು ಬರ್ತವೆ. ಒಟ್ಟು 12 ತಂಡಗಳು ಬರ್ತವೆ. ನಿಜಕ್ಕೂ ನಿಮ್ಗೊಂದು ಒಳ್ಳೆ ಅವಕಾಶ ಅದ. ಈ ಅವಕಾಶ ಸದುಪಯೋಗ ಪಡಿಸ್ಕೊಡ್ರಿ. ಯಾಕಂದ್ರೆ ನಮ್ಮ ಶಿವು, ನಮ್ಮ ನಾರಾಯಣಪುರ ಶಿವು ಇಲ್ಲಿ ಬಂದಿಲ್ಲ, ಬಹಳ ನಾರಾಯಣಪುರದಾಗ ಒಂದು ಟೂರ್ನಮೆಂಟ್ ಆಡಿಸ್ತಿರ್ತಾರೆ. ಕಳೆದ 34 ವರ್ಷದಿಂದ ಆಡಿಸ್ತಾರೆ. ಇವತ್ತು ನೀವೇನು ಇಂಡಿಯಾದಲ್ಲಿ ಪಾಪ್ಯುಲರ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಆ ಟೂರ್ನಮೆಂಟ್ ಬಂದು ಆಡಿದ್ದಾರೆ. ಒಂಥರ ಇಂಡಿಯಾದಾಗ ವರ್ಲ್ಡ್ ಕಪ್ ಅಂತಂದ್ರೂ ತಪ್ಪಾಗಲ್ಲ ಅಂತ ಅಷ್ಟೊಂದು ಅದ್ಭುತವಾಗಿ ಆಡ್ತಾರೆ. ನಮ್ಮ ಟೂರ್ನಮೆಂಟ್ ನಮಗೆ ಗೊತ್ತಿದ್ದಿಲ್ಲ.
ಬೇರೆ ಇಲ್ಲಿ ಕಾಶ್ಮೀರಿಂದ, ಗುಜರಾತ್ ಇಂದ, ಎಲ್ಲಾ ರಾಜ್ಯದಿಂದ, ಎಲ್ಲಾ ಒಳ್ಳೆ ಕಡೆಯಿಂದ ಬಂದು ಆಡಿದ್ದಾರೆ. ಇವತ್ತು ಅದು ನೋಡಿ ಈ ಒಂದು ಸೌತ್ ಭಾರತ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಯಶಸ್ವಿ ಆಗ್ಲಿ. ನಿಮ್ಗೆ ಪಾಪ ಅಲ್ಲಿಂದ ನೀವು ಬಂದು ಕುವೈತ್, ದುಬೈಯಿಂದ ಬಂದು ಇಲ್ಲಿ ನಮ್ಮ ಹುಡುಗರಿಗೋಸ್ಕರ ಮಾಡ್ತಿದ್ದಕ್ಕೆ ನಿಮ್ಗೆ ನಾನು ಕ್ರಿಕೆಟ್ ಬಗ್ಗೆ ಎಷ್ಟು ಯಾಸಿನ್ ಬೈಗೆ ಹುಚ್ಚ ಅಂತ ನನಗೆ ಗೊತ್ತದು. ಯಾಕಂದ್ರೆ ನಮ್ಮ ನಾಡ್ಪುರ 2 टूर्नामेंट फाइनल 2 सर ಅವರೇ ಗೆದ್ದರು. तुम खेलते क्या पता नहीं, लेकिन तुम्हारे पिताजी को बहुत प्यार है क्रिकेट के ऊपर. आप खेलते क्या नहीं क्रिकेट? ಬಟ್ ಇವ್ರ ಅಪ್ಪ ಅಂತೂ ಬಹಳ ಹುಡುಗರಿಗೆ ಬಹಳ ಸ್ಕೋಪ್ ಕೊಟ್ಟು ಬಹಳ ಒಂದು ಪ್ರೋತ್ಸಾಹ ಕೊಟ್ಟು ಆಡ್ಸಕ್ಕೆ ಕರ್ಕೊಂಡ್ ಬರ್ತಾರೆ. ಅವರಿಗೂ ನಾನು ಒಳ್ಳೇದಾಗ್ಲಿ ಅಂತ ಈ ಟೂರ್ನಮೆಂಟ್ ಬಹಳ ಅಂದ್ರೆ ಬಹಳ ಯಶಸ್ವಿ ಆಗಲಿ. ಈ ಟೂರ್ನಮೆಂಟ್ಗೆ ನಾವು ಆಯ್ತು, ಬಾಬಾ ಸರ್ ಆಯ್ತು, ತರುಣ್ ತಮ್ಮರ್ ಆಯ್ತು, ನಮ್ಮ ಅಧ್ಯಕ್ಷ ಶರಣ್ ಸರ್ ಆಯ್ತು, ಮೇನಗಾಂವ್ಕರ್ ಆಯ್ತು ಮತ್ತು ಶ್ರೀಮುರಳಿ ಅವರಾಯ್ತು, ಯಾವತ್ತೂ ನಿಮ್ ಜೊತೆಗೆ ನಾವು ನಿಂದಿರ್ತೀವಿ, ನೀವು ಸಪೋರ್ಟ್ ಮಾಡ್ಕೊಂತ ಇರ್ತೀವಿ ಅಂತ ಹೇಳ್ತಾ, ತರುಣ್ ತಮ್ಮ ಇಲ್ಲಿ ಬರ್ಬೇಕಾದ್ರೆ ಕಾರಣ ಏನಪ್ಪ, ಅವನು ಒಬ್ಬ ಒಳ್ಳೆ ಕ್ರಿಕೆಟಿಗ, ಚಲೋ ಚಲೋ ಬ್ಯಾಟ್ಸ್ಮನ್ ಔಟ್ ಮಾಡಿ ಇಲ್ಲಿಷ್ಟು ಕಾಮ್ ಆಗಿರ್ತಾನೆ, ಇಷ್ಟು ಕೂಲ್ ಆಗಿರ್ತಾನೆ. ಅವನ ಜೊತೆಗೆ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಎದುರು ಅಪೋಸಿಷನ್ ಟೀಮ್ ಹಂಚಿಕ್ ಬರ್ತದೆ. ಅಣ್ಣ ಅಂತ ಬಹಳ ಮರ್ಯಾದೆ ಕೊಡ್ತಾನೆ, ಬಹಳ ಗೌರವ ಕೊಡ್ತಾನೆ. ಆದ್ರೆ ಬೋಲ್ಡ್ ಮಾಡಿ ವಿಕೆಟ್ ತೆಗೆದ ಮೇಲೆ ಒಂದು ಸ್ಟೈಲ್ ಕಳ್ಸೋದು, ಬಾಬಾ ಆ ಸ್ಟೈಲಿಗೆ ಹಂಚಿಬಿಟ್ಟು ಸರ್ ನೀವು ನೋಡ್ಬೇಕು, ಇಲ್ಲಿ ಬಹಳ ಮರ್ಯಾದೆ ಕೊಡ್ತಾನ. ಅಲ್ಲಿ ವಿಕೆಟ್ ತೆಗೆದಾಗ ಅಣ್ಣೆದ್ರು ಮನೆಯಾಗಿದ್ದು ನಡಿ ಅಂತಾನೆ. ಆ ತರ ಆಂಬಿಷನ್ ಒಳಗಿಂದ ಬಂದ್ಬಿಡ್ತಾ, ಅಷ್ಟು ಚಂದ ಆಡ್ತಾ. ಅವರು ಬಂದಾರ, ಇವತ್ತೆಲ್ಲರೂ ನಿಮ್ ಸಪೋರ್ಟ್ ಮಾಡಕ್ ಬಂದಾರ. ನಿಮ್ನೆಲ್ಲರನ್ನ ಟಿವಿಯಲ್ಲಿ ಆಡಿ ಈಗ ನಾವು ಮಾತಾಡೋ ನೀವೇನ್ ಕ್ಲಾಪ್ಸ್ ಹೊಡಿಯಕೈತ್ರಿ, ನೀವು 4, 6 ಹೊಡೆಯೋದು ನಾವು ಕ್ಲಾಪ್ಸ್ ಹೊಡಿಬೇಕು, ನೀವು ವಿಕೆಟ್ ತಗೊಳ್ಳೋದು ನಾವು ಕ್ಲಾಪ್ಸ್ ಹೊಡಿಬೇಕು. ಅದು ನಮ್ಮ ಆಸೆ. ನೀವೆಲ್ಲರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್ ರಾಜಗೌಡ ಸರ್, ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು.